ಬಾಲಕಿಯರ ವಿಭಾಗದ ಫೈನಲ್ ಪಂದ್ಯ ಇದೀಗ ಆರಂಭಗೊಳ್ತಾ ಇದೆ. ಶಂಕರ್ ನಾಗ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್. ಹಲೋ ಪ್ರೇಕ್ಷಕರು ಇರ್ಬೋದು, ಆಟಗಾರರು ಇರ್ಬೋದು, ಒಂದು ಪಲ್ಸರ್ ಬೈಕ್ ನ ಕೀ ಈ ಗ್ರೌಂಡ್ ಹತ್ರ ಎಲ್ಲೋ ಮಿಸ್ ಆಗಿದೆ. ದಯವಿಟ್ಟು ಯಾರಿಗೆ ನೀಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಹೊಡಿವೇಲ್ ಬೆಂಗಳೂರು ಉತ್ತರದ ಯುವ ಕಬಡ್ಡಿ ಕ್ರೀಡಾಪಟುಗಳಿಗೆ ಹಾಗೆ ಫಸ್ಟ್ ಕ್ವಾರ್ಟರ್ ಫೈನಲ್ ಕ್ಲಾಸಿಕ್ ರಾಮಮೂರ್ತಿ ನಗರ, ಸೆಕೆಂಡ್ ಕ್ವಾರ್ಟರ್ ಫೈನಲ್ ಮಾರುತಿ ನಗರ ಹಾಗೂ ಲಕ್ಷ್ಮಿ ಗ್ಯಾಲರಿ, ಥರ್ಡ್ ಕ್ವಾರ್ಟರ್ ಫೈನಲ್ 7 ಸೋಲ್ಜರ್ಸ್ ಹಾಗೂ BCYA, ಫೋರ್ತ್ ಕ್ವಾರ್ಟರ್ ಫೈನಲ್ ದೊಡ್ಡಮರಳಿ ವರ್ಸಸ್ HMT ಕಾಲೇಜ್. ಸ್ಟೇಟ್ ಲೆವೆಲ್ ನಿಸರ್ಗ ದಾಳಿಯಲ್ಲಿ ನಿಸರ್ಗ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಮುಖ ಆಟಗಾರ್ತಿ, PU ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಆಟಗಾರ್ತಿ. 2-2 ಸಮಬಲ ಹೋರಾಟದಲ್ಲಿ ಪಂದ್ಯ 2 ಈಚ್. ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ್ತಿ ಅತ್ಯಂತ ವೇಗವಾಗಿ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 3-2 in favor of ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್. ಬಾಲಕರ ವಿಭಾಗದ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಕ್ಲಾಸಿಕ್ ನ್ಯಾಷನಲ್ಸ್ ವಿರುದ್ಧ ರಾಮಮೂರ್ತಿ ನಗರ ಬೇಡವಾದಂತಹ ಟ್ಯಾಕಲ್ಗೆ ಮುಂದಾದರು. ಲೆಫ್ಟ್ ಕಾಲ್ ವಿಭಾಗದಲ್ಲಿದ್ದಂತಹ ಆಟಗಾರ್ತಿ ಒಂದು ಆತುರದ ನಿರ್ಧಾರ, ವೇಟ್ ಮಾಡಬಹುದಾಗಿತ್ತು. 3-3 ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ಎಲ್ಲ ನಮ್ಮ ಪ್ರೇಕ್ಷಕರ ಚಪ್ಪಳೊಂದಿಗೆ ಆಟಗಾರ್ತಿಯರಿಗೆ ಒಂದು ಸ್ವಲ್ಪ ಹೊರಗಣಿಸೋಣ. ಅದೇ ಕುಡಿಬೇಕು ಹೇಳಬೇಕು. ಮೂರು ಸಮಬಲದ ಹೋರಾಟ. ಹಲೋ ಹಲೋ ಚೆಕ್. ಹಲೋ 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 ಈ ಪಂದ್ಯದಲ್ಲಿ ಗೆದ್ದಂತ ತಂಡಕ್ಕೆ ಶ್ರೀಯುತ ನಾಗರಾಜ್ರವರು ಮಂಜುಶ್ರೀ ಇಂಜಿನಿಯರಿಂಗ್ ವರ್ಕ್ಸ್ ಇವ್ರ ಕಡೆಯಿಂದ 2,000 ರೂಪಾಯಿ ಬಹುಮಾನ ಇರುತ್ತೆ. ಪರಾಜಿತಗೊಂಡಂತ ತಂಡದ ಆಟಗಾರ್ತಿಯರಿಗೆ 1,000 ರೂಪಾಯಿ ಬಹುಮಾನ ಇರುತ್ತೆ. ಕ್ರೀಡಾ ರಸಿಕರಾಗಿ, ಕ್ರೀಡಾ ಪ್ರೇಮಿಯಾಗಿ ಶ್ರೀಯುತ ನಾಗರಾಜ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಟಗಾರ್ತಿಯರಿಗೆ ಒಂದು ಕಿರು ಗೌರವವನ್ನು ನೀಡಿ ಗೌರವಿಸಿದ್ದಾರೆ. ನಮ್ಮ ಕ್ಯಾನ್ಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಮಾಲೀಕರು ಡಾಕ್ಟರ್ ನಿರಂತರ ಗಣೇಶ್ ಅವರ ಒಂದು ಸಾರಥ್ಯದ ಈ ಒಂದು ಕೇಶವ ಕ್ರೀಡಾಂಗಣದಲ್ಲಿ ಬೆಳಿಗ್ಗೆಯಿಂದಲೂ ಸಹ ನಿರಂತರವಾಗಿ ಪಂದ್ಯ ಸಾಗಿ ಬರ್ತಾ ಇದೆ. ಸಾಕಷ್ಟು ತಂಡಗಳು ಬಂದು ಭಾಗವಹಿಸಿ ಈಗಾಗಲೇ ಕ್ವಾರ್ಟರ್ ಫೈನಲ್ ಹಂತದ ಅರ್ಹತೆಗೆ ಈಗಾಗಲೇ ತಂಡಗಳು ಆಗಿದ್ದಾವೆ. ಸಮರ್ಥ ಆಡಲೇ ಇಲ್ಲ, ಹೇಳೋಣ ಇವಾಗ ನೆಕ್ಸ್ಟ್ ಲೆಫ್ಟ್ ಸೈಡ್ ಆಡ್ತಾನೆ.
ಕ್ಯಾಪ್ಟನ್ ಪಾಪ ರೈಡ್ ಮಾಡಿ ಬಿಟ್ಬಿಟ್ಟಾರೆ. ಒಳ್ಳೆ ಕೆಲಸ ಕ್ಯಾಪ್ಟನ್ ಆಚೆ ಕಡೆ ಕೂತ್ಕೊಂಡು ಯೂಟ್ಯೂಬರ್ ತೋರಿಸ್ತಾ ಇಲ್ಲ ವಿಕಾಸ್ ನಿನ್ಗೆ ಮೂರು ಅಂಕದ ಮುನ್ನಡೆಯಲ್ಲಿ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್. ಚಡ್ಡಿ ಕಣ ಉತ್ತಮವಾದ ಟ್ಯಾಕಲ್. ಮುಟ್ಟಿದ್ದೀನಿ ಆಲ್ರೆಡಿ. ಏನು ಹೇಳು? ಭಾಗ್ಯವತಿ ಬಂತಿನ ಭಾಗ್ಯವತಿ ಅಂತ ಹೇಳ ಸಾಕು. ಭಾಗ್ಯವಂತಿ ಅಂತ ಹೇಳ ಸಾಕು. ಭಾಗ್ಯವಂತಿ ಅಲ್ಲ ಭಾಗ್ಯವತಿ. ಸರ್ಕಲ್ ಇನ್ಸ್ಪೆಕ್ಟರು ಸಂಜಯ್ ನಗರ ಪೊಲೀಸ್ ಠಾಣೆ. ಪೊಲೀಸ್ ಸ್ಟೇಷನ್ ಅವ್ರ ಠಾಣೆ ಸಮಥಿಂಗ್ ಯುವರ್ ವಿಶ್ ಬ್ರೋ. ಸರ್ಕಲ್ ಇನ್ಸ್ಪೆಕ್ಟರ್ ಸಂಜಯ್ ನಗರ ಪೊಲೀಸ್ ಠಾಣೆ. ಸುಪರಿಕರವಾಗಿದ್ದ ಸಂದರ್ಭ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮೆಲ್ಲ ಅತಿಥಿಗಳನ್ನ ಅತ್ಯಂತ ಪ್ರೀತಿಯಿಂದ ಶ್ರೀಯುತ ಡಾಕ್ಟರ್ ನಿರಂತರ ಗಣೇಶ್ ಸರ್ ಅವರು ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರನ್ನ ಗೌರವಿಸಿ ಅವರನ್ನ ಬೀಳ್ಕೊಡ್ತಾ ಇದ್ದಾರೆ. ಆಗಮಿಸಿದ ಎಲ್ಲ ಅತಿಥಿಗಳಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇವಾಗ ಹೇಳುದು ಹಲೋ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅವರಿಗೆ ಈ ಒಂದು ಮೋದಿ ಕಬಡ್ಡಿ ಕಪ್ 2024 ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೆಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಭಾಗ್ಯವತಿ ಮೇಡಮ್ ಅವರು, ಸರ್ಕಲ್ ಇನ್ಸ್ಪೆಕ್ಟರ್ ಸಂಜಯ್ ನಗರ, ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದೆ. ವಿಶೇಷವಾಗಿ ಬಾಲಕಿಯರ ವಿಭಾಗದ ಒಂದು ಪಂದ್ಯ ನಡೀತಾ ಇದೆ. ಮೇಡಮ್ ಬಂದಿರುವಂತದ್ದು ಒಂದು ಸಹ ವಿಶೇಷತೆ. ಪ್ರಥಮಾರ್ಧದ ಮುಕ್ತವಾಗಿದೆ. ತಂಡಗಳ ಒಂದು ಪರಿಚಯ ಮಾಡಿಕೊಂಡೆ ಹಾಗೆ ರಿಷಿಜಿ ಅವರು ಮಂಡಲ ಅಧ್ಯಕ್ಷರು, ಸ್ಟೇಟ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಸಂಜಯ್ ನಗರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಭಾಗ್ಯವತಿ ಮೇಡಮ್ ಅವರು ಸಹ ಉಪಸ್ಥಿತರಿದ್ದಾರೆ. ನಮ್ಮ ಡಾಕ್ಟರ್ ನಿರಂತರ ಗಣೇಶ್ ಅವರು ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳು. ಅವರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಕೇಶವ ಕ್ರೀಡಾಂಗಣದಲ್ಲಿ ಬಾಲಕರ ಮತ್ತು ಬಾಲಕಿಯರ ವಿಭಾಗದ ಕಬಡ್ಡಿಯ ಒಂದು ಹಬ್ಬ ಮೋದಿ ಕಬಡ್ಡಿ ಕಪ್ 2024 ದಾಳಿಯಲ್ಲಿ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ್ತಿ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ಸಿದ್ದಾರೆ. ಐದು ಆಟಗಾರ್ತಿಯರ ನಡುವೆ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ. ಬಾಲಕರ ವಿಭಾಗದ ಫಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಕ್ಲಾಸಿಕ್ ನ್ಯಾಷನಲ್ಸ್ ವಿರುದ್ಧ ರಾಮಮೂರ್ತಿ ನಗರ. ಎರಡು ತಂಡದ ನಾಯಕರೇ, ನಿಮಗಿದು ಅಂತಿಮ ಕರೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್, ರಾಮಮೂರ್ತಿ ನಗರ ವರ್ಸಸ್ ಕ್ಲಾಸಿಕ್ ನ್ಯಾಷನಲ್. ಲಾಸ್ಟ್ 5 ಮಿನಿಟ್ಸ್ ಹೇಳು. ಬಾಲಕಿಯರ ವಿಭಾಗದ ಫೈನಲ್ ಪಂದ್ಯ ನಡೀತಾ ಇದೆ. ಈ ಪಂದ್ಯದಲ್ಲಿ ಗೆದ್ದಂತ ತಂಡಕ್ಕೆ ನಮ್ಮ ನಾಗರಾಜರವರು, ಮಂಜುಶ್ರೀ
ಇಂಜಿನಿಯರಿಂಗ್ ವರ್ಕ್ಸ್ ನ ಮಾಲೀಕರು 2,000 ರೂಪಾಯಿ ಬಹುಮಾನ, ಹಾಗೆ ಪರಾಜಿತಗೊಂಡಂತ ತಂಡಕ್ಕೆ 1,000 ರೂಪಾಯಿ ಬಹುಮಾನವನ್ನು ನೀಡಿ ಗೌರವಿಸಲಿದ್ದಾರೆ. ಹಾಗೆ ಈ ಒಂದು ಪಂದ್ಯಾವಳಿಯನ್ನ ನಮ್ಮ ಬೆಂಗಳೂರಿನ ಹೆಸರಾಂತ ಯೂಟ್ಯೂಬ್ ಚಾನಲ್ ಆಗಿರುವಂತಹ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನು ಸಹ ಮಾಡಲಾಗ್ತಾ ಇದೆ. ಈ ಒಂದು ಬೆಂಗಳೂರು ಉತ್ತರದ ಯುವ ಕಬಡ್ಡಿ ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸಲು ವಿಶೇಷವಾಗಿ ಬಾಲಕರ ವಿಭಾಗದ ಪಂದ್ಯಾವಳಿಗೆ ಪ್ರಥಮ ಬಹುಮಾನವಾಗಿ 20,000, ದ್ವಿತೀಯ ಬಹುಮಾನವಾಗಿ 10,000, ತೃತೀಯ ಬಹುಮಾನವಾಗಿ 5,000 ಹಾಗೂ ಆಕರ್ಷಕ ಪಾರಿತೋಷಿಕವನ್ನು ಸಹ ಆಯೋಜಿಸಲಾಗಿದೆ. ಅದೇ ರೀತಿ ಬೆಸ್ಟ್ ಪ್ಲೇಯರ್ ಆಫ್ ದಿ ಅವಾರ್ಡ್ ಆಗಿ ಸ್ಪೋರ್ಟಿವ್ ಬೈಸಿಕಲ್ ಅನ್ನು ಸಹ ಪ್ರಾಯೋಜಿಸಲಾಗಿದೆ. ಇದರ ಪ್ರಾಯೋಜಕರಾಗಿ ನಮ್ಮ ಡಾಕ್ಟರ್ ನಿರಂತರ ಗಣೇಶ್ ಸರ್ ಅವರು ಇದು ಈ ಒಂದು ಕಾರ್ಯಕ್ರಮಕ್ಕೆ ಅವರ ಒಂದು ಸಾರಥ್ಯದಲ್ಲಿ ನಡೀತಾ ಇದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಅತ್ಯಂತ ಸರಳತೆಯ ಮೂಲಕ ಗುರುತಿಸಿಕೊಂಡು ಎಲ್ಲರ ಒಂದು ಜನರ ಮನಸ್ಸಿನಲ್ಲಿ ಸದಾ ಹೆಸರುವಾಸಿಯಾಗಿರುವಂತಹ ನಮ್ಮ ನೆಚ್ಚಿನ ಶ್ರೀಯುತ ವೈ.ಎ. ನಾರಾಯಣಸ್ವಾಮಿ ಸರ್ ಅವರು 13-8 ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ 13-8 ಇನ್ ಫೇವರ್ ಆಫ್ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್. ಈ ತಂಡ ಈ ಪಂದ್ಯ ಮುಗಿದ ಕೂಡಲೇ ಫಸ್ಟ್ ಕ್ವಾರ್ಟರ್ ಫೈನಲ್ ಕ್ಲಾಸಿಕ್ ನ್ಯಾಷನಲ್ಸ್ ಹಾಗೂ ರಾಮಮೂರ್ತಿ ನಗರ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಲಾಸ್ಟ್ 2 minutes. ಹೇಳ್ಬೇಡ್ರಿ ಅವ್ನು ಹೇಳ ಅಣ್ಣ ಇಲ್ಲಿ 5 ನಿಮಿಷ ಹೇಳು ಅಂದ್ರೆ 3 ನಿಮಿಷ ಹೇಳಿದ್ರು. 5 ನಿಮಿಷ ಹೇಳಿಲ್ಲ ಅವನು ಹೇಳೇ ಇಲ್ಲ ಸರ್. ಮೇಡಮ್ ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಲಿಖಿತ ಒಂದು ಉತ್ತಮವಾದಂತಹ ದಾಳಿಯೊಂದಿಗೆ ತಂಡಕ್ಕೆ ಆಸರಾಗ್ತಾ ಇದ್ರೆ ಕಾದ್ ನೋಡೋಣ. 15-8 14-9 14-9 ಇನ್ ಫೇವರ್ ಆಫ್ ಅಶ್ವಿನ್ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್. ಪಂದ್ಯ ಇನ್ನು ಬಾಕಿ ಇದೆ, ಏನ್ ಬೇಕಾದ್ರೂ ಆಗ್ಬೋದು. ಕೊನೆಯ ಕ್ಷಣದಲ್ಲಿ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ನಿಸರ್ಗ ಸ್ಟೇಟ್ PU ನ್ಯಾಷನಲ್ಸ್ ಅನ್ನ ಆಡಿರುವಂತಹ ಆಟಗಾರ್ತಿ ಸಾಕಷ್ಟು ಚುರುಕಿ ಪಾಲುಗಳ ಚಲನೆಯೊಂದಿಗೆ ಈ ಬಾರಿ ಉತ್ತಮವಾದಂತಹ ಟ್ಯಾಕಲ್, ಒಂದು ಅತ್ಯುತ್ತಮವಾದಂತಹ ಬಲಿಷ್ಠ ಆಟಗಾರ್ತಿಯನ್ನು ಬಂಧಿಸಿದ್ದಾರೆ ನಮ್ಮ ಸ್ಥಳೀಯ ಪ್ರತಿಭೆಗಳು. ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್ ಜನ ಚಪ್ಪಾಳೆ ಬರಲಿ. ಈ ಪಂದ್ಯದಲ್ಲಿ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ್ತಿಯರು ವಿಜಯಶಾಲಿಯಾಗಿದ್ದಾರೆ. ಆ ತಂಡಕ್ಕೆ ಅಭಿನಂದನೆಗಳು. ಹಾಗೆ ದ್ವಿತೀಯ ಸ್ಥಾನ ನೇರವಾಗಿ ಈಗ ಪ್ರೈಸ್ ಮಧು ಸಿಂಹ ಅವರು ಬನ್ನಿ. ಓಕೆ, ಮಧು ಕಾವೇರಪ್ಪ ಆಟಗಾರ್ತಿಯರು ಅಂಕಣದಲ್ಲಿ ಇರಬೇಕು. ಇದೀಗ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ಬಹುಮಾನ ವಿತರಣೆ